ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ತೊಟ್ಲಿ ಶಾಸ್ತ್ರ ಇದೆ, ಸೊ ಎಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತಿದೆ. ಹಾಗೆ ಪುಣ್ಯ ಎಲ್ಲ ಮಾಡಬೇಕು, ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನಮ್ಮಮ್ಮ. ಪಾಪು ಇಲ್ಲೇ ಮಲ್ಕೊಂಡಿದ್ದಾನೆ. ಮನಸ್ಸಿಗೆ ಸ್ವಲ್ಪ ಜ್ವರ ಇದೆ, ಸ್ವಲ್ಪ ಓಕೆ ಇವಾಗ ಪರವಾಗಿಲ್ಲ. ಸಿರಪ್ ಎಲ್ಲ ಹಾಕಿದ್ದೀನಲ್ಲ, 3 days ಆಯಿತು, ಜ್ವರ ಎಲ್ಲ ಬಿಟ್ಟಿದೆ. ಸೊ ಹಣ್ಣು ಬಿಡಿಸ್ಕೊಡು ಅಂತ ಕೊಟ್ಟಿದ್ದಾರೆ, ಇಲ್ಲಿ ತಗೊಂಡಿದ್ದೀನಿ, ಬಿಡಿಸೋಣ. ಇವಾಗ ತಿಳ್ಕೊಂಡಿದ್ದೆ ಫೇಸ್ ರಿವೀಲ್ನ ಲೇಟಾಗಿ ಮಾಡ್ತೀನಿ, ಇವಾಗಲೇ ಮಾಡಲ್ಲ. ಲೇಟಾಗಿ ಒಂದು 3 months ಕಂಪ್ಲೀಟ್ ಆದಮೇಲೆ ನಾನು ಫೇಸ್ ಇಷ್ಟು ಬಟ್ಟೆ ನಮ್ಮಮ್ಮ ಕೈಯಲ್ಲೇ ಒಗ್ದವ್ರೆ. ವಾಷಿಂಗ್ ಮಿಷಿನ್ ಇದ್ರೂ ಯಾಕಪ್ಪ ಜ್ವರ ಐತೆ, ತಲೆಗೆ ಸ್ನಾನ ಮಾಡ್ಕೋಬಾರ್ದು, ಹಣ್ಣು ತಿನ್ನೋಗು, ನೋಡ್ಬಾರ್ದು. ಬಾ 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 ಚಿನಿ, ಹಣ್ಣು ತಿನ್ನು. ಹೇಳಿದ್ದೀವಿ ವಾಷಿಂಗ್ ಮಿಷಿನ್ಗೆ ಹಾಕಮ್ಮ, ಡೈಲಿ ಯೂಸ್ದು ಅಂತ. ಇಷ್ಟು ಬಟ್ಟೆ ಕೈಯಲ್ಲಿ ಒಗೆದು ತೋರಿಸ್ತೀನಿ. ಈಗಿನ್ನ ಏನು ಕೆಲಸ ಮಾಡ್ತಾವ್ರು ತೋರಿಸ್ತೀನಿ. ಬರೋ ಪಾತ್ರೆ ಎಲ್ಲ ಇಳಿಸ್ಕೊ. ಇಳಿಸ್ಕೊ, ನೀರು ಕಾಯಿಸೋದು. ಆಮೇಲೆ ಪಾಪು ಬಟ್ಟೆಗಳೆಲ್ಲ ನೋಡಿ, ಇವೆಲ್ಲ ಕೈಯಲ್ಲೇ ಒಗಿಬೇಕು, ಡೆಟಾಲೆಲ್ಲ ಹಾಕಿ. ಸೊ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ, ಭಾನುವಾರಕ್ಕೆ ಅಡುಗೆಗೆಲ್ಲ ಬೇಕು ಅಂತ. ಏನ್ಕಮ್ಮ ಇನ್ನೂ ಏನಾಯ್ತಾ ಇಳಿಸೋದು? ಚಲಪ್ಪ, ಏನು ಇಲ್ಲ. ಎಲ್ಲ ನನ್ನ ಮಗಳು ನೋಡಿ, ಎಲ್ಲ ನಮ್ಮಮ್ಮ ಕ್ಲೀನ್ ಮಾಡೋಕ್ಕೆ. ಅಲ್ಲೊಂದು ಬುಕ್, ಇಲ್ಲೊಂದು ಬುಕ್ಕು. ಯಾರಾದರೂ ಬಂದರೆ ಕೈ ಕಾಲು ತೊಳೆಯೋಕ್ಕೆ. ಮತ್ತು ತೊಟ್ಲು ಅಲ್ಲಿದೆ, ಎಲ್ಲರಿಗೂ ಇದೆ ತೊಟ್ಲು. ರೆಡಿ ಮಾಡಿದ್ದಾರೆ, ತೊಳೆದು ಇಟ್ಟಿದ್ದಾರೆ. ಯಾಕಪ್ಪ ಏನು ಬೇಕು? ಏನು ಬೇಕು? ಸ್ನಾನ ಬೇಡ ನೋಡು, ಜ್ವರ ಐತೆ ಮಗನೇ. ಹಂಗೆ ಮೈ ಒರೆಸಿ ಬಟ್ಟೆ ಹಾಕ್ತದೆ, ಸುಮ್ಮನಿರು, ಬೇಡ. ಊಟ ಮಾಡ್ಬಿಡಮ್ಮ, ಎಲ್ಲ ಕೆಲಸ ಮಾಡ್ಕೊಂಡು. ಇವಾಗ ತಿನ್ಬಿಟ್ಟು ಅದು ತೊಟ್ಲು ತೊಳೆದಾ? ಅದೇನು ಕುಕ್ಕರ್ ಅನ್ನ ಮನಸ್ಸಿಗೆ ಹಾಕೊಟ್ಬಿಡು. ಅಷ್ಟು ಬಟ್ಟೆ ಎಲ್ಲ ಕೈಯಲ್ಲೇ ಒಗ್ದಾ? ಹಾಂ, ವಾಷಿಂಗ್ ಮಿಷಿನ್ಗೆ ಹಾಕಬೇಕು ತಾನೆ? ಇಲ್ಲೇ ಇಡು, ಇಲ್ಲೇ ಇರಲಿ, ಬೇಕಾದಾಗ ಎತ್ಕೊಳ್ಳು ಅಂತ. ಇಲ್ಲ ಬಾಚುಲ್ ಮನೇಲಿ ಇಟ್ಬಿಡು. ಬೇಡ ಬಿಡು, ಇಲ್ಲೇ ಇರಲಿ. ಏನು ಥರ ಡಬ್ಬ ಇದು? ಅಷ್ಟು ತುಂಬ ಚಾಕ್ಲೇಟ್ ತಗೊಂಡಿದ್ದ? ದೇವ್ರ ದೀಪ ಹಚ್ಚಿಲ್ಲ, ಏನೂ ಇಲ್ಲ. ಪುಣ್ಯ ಮಾಡೋವರೆಗೂ ದೀಪ ಹಚ್ಚಲ್ಲ. ಏನು ಚಿನ್ನಿ, ದೋಸೆ ಹಾಕ್ಕೊಡ್ತೈತೆ ಮಮ್ಮಿ, ತಿನ್ಕೊಬಿಡು. ಹಾಂ, ಅಮ್ಮ ನಾನು ಊಟ ತಿಂಡಿ ಅಲ್ಲಿ ಇಟ್ಟಿರೋದು ನೋಡಲ್ಲಿ ಚೆಲ್ತಾವಳೆ, ತಿರ್ಗಾ ತೀಟೆ ಮಾಡ್ತಾವಳೆ. ಶ್ಯಾಂಪು ಎಲ್ಲಿ? ಶ್ಯಾಂಪು ಎತ್ಕೊಂಡಿದ್ದಲ್ಲ, ಎಲ್ಲಿ ತೋರಿಸು. ನೋಡಿ ಬಿದ್ದೋಯ್ತು. ಎತ್ತಿಟ್ಟು ಆಯ್ತು, ಎತ್ತಿಟ್ಬಿಡಪ್ಪ. ಇಲ್ಲ ಅದೇ ಕಣ, ಎತ್ಕೊಂಡು ಆಟ ಆಡ್ತಾಯಿದ್ವಿ.
ಏಯ್ ಕೊಡ್ತೀನಿ ಇಲ್ಲಿ. ಬಾ. ಹಾಂ ಅದು ಶ್ಯಾಂಪು ಬೇಡ, ಅದು ಸ್ನಾನ ಮಾಡ್ಬೇಕಾರೆ ಹಾಕೋಬೇಕು. ಬಾ, ಸ್ನಾನ ಮಾಡಿಸಲ್ಲ ತಲೆಗೆ ಇವತ್ತು. ಇಲ್ಲ ಕಣಮ್ಮ ಅನ್ಕೊಂಡು ಕುಡ್ದೆ. ಓಹೋ ಹಾ 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 ಹಾ. ಏನು ಮಾಡ್ತಾಯಿದ್ದೀನಿ ನಾನು? ನೀನು ಹೇಳೋದೇ ಇಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳು. ಲೈಕ್ ಮಾಡಿ ಅಮ್ಮ. ಅಲ್ಲ ತಗೋ, ಕೊಡಿಲಿ. ಇದೆಲ್ಲ ಚೆಲ್ಬೇಡ, ಕೊಡಿಲಿ. ಮಮ್ಮಿದು ಕೊಡಿಲಿ. ಕಿತ್ತೋಗೈತೆ ಈಗಲೇ, ಸುಮ್ಮನಿರಪ್ಪ. ಈಗಲೇ ಕಿತ್ತೋಗೈತೆ. ಅದೆಲ್ಲ ಯಾಕೆ ಕಿತ್ತೋಗೈತೆ? ಹಳೆ ಫೋನ್. ತಿನ್ನು ನೋಡ್ಕೊಂಡು. ತಿನ್ನು, ಎತ್ಕೊ ಒಂದು ಪೀಸ್ ಬಾಯ್ಗೆ ಹಾಕೋ. ಓಯ್ ತಗೋ. ಆ್ಯಕ್ಚುಲಿ ಫೋನ್ ಕೊಡಬಾರ್ದು. ಇವಾಗ ಪಾಪ ನಮ್ಮ ಅಮ್ಮನೂ ಕೆಲಸ ಮಾಡ್ತಾವ್ರೆ. ನಾನು ತುಂಬ ಹೊತ್ತು ಲಾಂಗ್ ಟೈಮ್ ಕೂತ್ಕೊಂಡು ತಿನ್ಸೋಕ್ಕಾಗಲ್ಲ. ಸೊ ನಾನೇ ಕೊಟ್ಬಿಟ್ಟೆ ಅಷ್ಟೇ. ಅಷ್ಟು ದೋಸೆ ಪೀಸ್ ಮಾಡಿದ್ದೀನಲ್ವಾ, ಬೇಗ ತಿನ್ನಿಸ್ಬಿಡ್ಬೋದು. ಸೊ ಒಂದು 10-15 ನಿಮಿಷಕ್ಕೆ, ಒಂದು 1/4 ಗಂಟೆಗೆ ತಿನ್ನಿಸ್ಬಿಡ್ಬೋದು. ಯಾಕೆಂದರೆ ಇಲ್ಲ ಅಂತಂದರೆ ಅಲ್ಲೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಮ್ಮಮ್ಮ ಒಬ್ಬರೇ ಮಾಡಬೇಕು. ಇನ್ನೂ ಅಲ್ಲಿ ಹಿಂದ್ಗಡೆ ಸೌದೆ ಇರೋದಲ್ಲ, ಹಿಂದಕ್ಕೆಲ್ಲ ಜೋಡಿಸ್ಬೇಕು. ಪಾಪ ಕೈ ನೋವು ಅಂತೆಲ್ಲ ಅಂತಿದ್ದಾರೆ. ಬಾಣ್ತಿ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಪ್ಪ. ನನ್ನ ಪಾಪು ಎದ್ದೋಳಷ್ಟರಲ್ಲೇ ಅವಳದು ಊಟ ಎಲ್ಲ ಆಯಿತು ಅಂತ ಅಂದರೆ ಅರ್ಧ ಕೆಲಸ ಮುಗ್ದಂಗೆ. ಇಲ್ಲ ಅಂತ ಅಂದರೆ ಅವಳು ಅಳ್ತಾ ಇರ್ತಾಳೆ, ಪಾಪುನೂ ಉಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತಾ. ನಮ್ಮಮ್ಮ ಇವಳು ಅಕಸ್ಮಾತ್ ಏನಾದರೂ ಇಲ್ಲೇ ಇರ್ತೀನಿ ಪಾಪು ಜೊತೆ ಅಂತ ಹಠ ಮಾಡ್ತಾ ಅಂದರೆ ಅವ್ರಿಗೂ ತುಂಬ ಕಷ್ಟ ಆಗೋಗುತ್ತೆ. ನನ್ನ ತಮ್ಮ ಬಂದರೆ ಕಾಲೇಜಿಂದ ನೋಡ್ಕೋತಾನೆ. ಇವಾಗ ಕಾಲೇಜ್ಗೆ ಹೋಗಿದ್ದಾನೆ ಅವನು. ನಮ್ಮಪ್ಪ ಎಷ್ಟು ಗಂಟೆ ನೋಡಿ ಗಾಯ್ಸ್? 2 ಗಂಟೆ. ಇನ್ನೂ ಊಟ ಮಾಡಿಲ್ಲ. ಯಾಕೆ ನೀನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಮಮ್ಮಿ? ಕೊಳೆ ಹೋಗಲ್ವಂತೆ ಗಾಯ್ಸ್, ಅದಕ್ಕೆ. ಆಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಹೇಳು? ಕ್ಲೀನಾಗ ಅಮ್ಮ ಡೈಲಿ ವಾಶ್ ಹಾಕಿದ್ರೆ ಕ್ಲೀನಾಗೆ ಇರ್ತದೆ ಕಣಮ್ಮ. ಇದು ಪ್ರದೀಪ್ ಅವರವಾ? ನಾನು ನೈಟಿ ಎಲ್ಲ ಸಪ್ರೇಟಾಗಿ ಇಟ್ಬಿಡಪ್ಪ. ವೈಟ್ ಬಟ್ಟೆ ಬೇಕಾದ್ರೆ ಕೈಯಲ್ಲಿ ಒಕ್ಕೋ, ಪಾಪುನು ಬೇಕಾದ್ರೆ ಬಿಸಿನೀರಲ್ಲಿ ಒಗ್ಬಿಟ್ಟು ಕಲರ್ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕು. ಸಾಕ್ಸ್ ಎಲ್ಲ ಹಾಕೊಡು. ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಡ್ ಮಾಡ್ತಾಯಿದ್ದೀನಿ. ಅಲ್ಲೋಡಮ್ಮ ಹಣ್ಣು ಬಿಡಿಸ್ಬಿಟ್ಟುದು ಅಲ್ಲೇ ಹಂಗೆ ಅದೇ ವೇಸ್ಟ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಗೈಸ್. ಬೇಗ ಹಾಕೊಟ್ರೆ ತಿಂತಾಳೆ. ನಮ್ಮಮ್ಮ ಎಲ್ಲ ಕೆಲಸ ಮಾಡ್ಕೋತಾರೆ ಅಲ್ವಪ್ಪ? ಕೊಡು ಸಾಕು. ಹತ್ರಳು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.